ಆಪರೇಷನ್ ಸಿಂಧೂರ್ನಲ್ಲಿ ಪಾಕ್ ಸೈನಿಕರು ಉಡಿ ಸಾಗಿದ್ದಾರೆ ಅಂತ ಇದೀಗ ಪಾಕಿಸ್ತಾನನೇ ಲೆಕ್ಕವನ್ನ ಕೊಟ್ಟಿದೆ. ಏನೇ ದಾಳಿ ಆದಂತ ಸಂದರ್ಭದಲ್ಲಿ ಅದನ್ನ ಅಧಿಕೃತವಾಗಿ ಪಾಕಿಸ್ತಾನ ಒಪ್ಕೊಳ್ಳೋದಿಲ್ಲ. ಬರೀ ಸುಳ್ಳು ಹೇಳುತ್ತೆ, ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತ ಪ್ರಯತ್ನಗಳನ್ನ ಜಾಗತಿಕವಾಗಿ ಮಾಡೋದನ್ನ ನಾವು ಗಮನಿಸ್ತಾ ಇದ್ವಿ. ಆದ್ರೆ ಆಪರೇಷನ್ ಸಿಂಧೂರ್ ಸಕ್ಸಸ್ ಆಗಿದೆ ಅಂತ ಭಾರತ ಪದೇ ಪದೇ ಹೇಳ್ತಾ ಇತ್ತು. ಇದೀಗ ಪಾಕಿಸ್ತಾನ ಈ ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಸೈನಿಕರು ಅಂದ್ರೆ ಪಾಕಿಸ್ತಾನದಲ್ಲಿ ಅವ್ರ ಸೈನಿಕರು ಉಡಿ ಸಾಗಿದ್ದಾರೆ ಅಂತ ಒಪ್ಕೊಂಡಿದೆ. ತಮ್ಮ ಸೈನಿಕರ ಸಾವಿನ ಬಗ್ಗೆ ಪಾಕಿಸ್ತಾನದಿಂದಲೇ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. 11 ಶಸ್ತ್ರಸಜ್ಜಿತ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಲೆಕ್ಕವನ್ನ ಕೊಟ್ಟಿದೆ. 6 ಸೈನಿಕರು 5 ವಾಯುಸೇನೆ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅಂತ ಪಾಕಿಸ್ತಾನ ಲೆಕ್ಕ ಕೊಟ್ಟಿದೆ. ಇದರ ಜೊತೆಯಲ್ಲಿ 78 ಸೈನಿಕರಿಗೆ ಗಾಯ ಆಗಿದೆ, ಅವರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಪಾಕಿಸ್ತಾನನೇ ಈ ಲೆಕ್ಕ ಕೊಡೋ ಮುಖಾಂತರ ಹೇಳಿಕೊಂಡಿದೆ. ಇನ್ನು ಪಾಕಿಸ್ತಾನದ 35ರಿಂದ 40 ಸೈನಿಕರು ಹತರಾಗಿದ್ದಾರೆ ಅಂತ ಭಾರತ ಈ ಹಿಂದೆ ಹೇಳಿತ್ತು. ಈಗ 22 ಸೈನಿಕರ ಸಾವಾಗಿದೆ ಅಂತ ಹೇಳಿ ಪಾಕಿಸ್ತಾನನೇ ಹೇಳ್ತಾ ಇದೆ, ಲೆಕ್ಕವನ್ನ ಕೊಟ್ಟಿದೆ, ಆ ಲಿಸ್ಟ್ ಅನ್ನು ಕೂಡ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಮಾಡಿದಂತ ಸಂದರ್ಭದಲ್ಲಿ ಭಾರತ ಈ ಬಗ್ಗೆ ಪದೇ ಪದೇ ಈ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ಕೊಡ್ತಾ ಒಂದು ಅಂದಾಜಿನ ಲೆಕ್ಕವನ್ನ ಹೇಳ್ತಾ ಇತ್ತು. ಅಲ್ಲಿನ ಸೈನಿಕರು ಇದರಲ್ಲಿ ಸಾವನ್ನಪ್ಪಿದ್ದಾರೆ, ಒಂದು 35ರಿಂದ 40 ಸೈನಿಕರು ಸಾವನ್ನಪ್ಪಿರಬಹುದು ಅನ್ನೋ ಅಂದಾಜಿದೆ ಅಂತ ಹೇಳ್ತಾ ಇತ್ತು. ಈಗ 11 ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ, 78 ಜನರಿಗೆ ಗಾಯ ಆಗಿದೆ ಅನ್ನೋ ಲೆಕ್ಕವನ್ನ ಪಾಕಿಸ್ತಾನನೇ ಕೊಟ್ಟಿದೆ. ಸಾಕಷ್ಟು ಸಾಕ್ಷಿಗಳನ್ನ ಭಾರತ ಆಪರೇಷನ್ ಸಿಂಧೂರ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಳಿಗೂ ಮುಂಚಿತವಾಗಿ ಆ ಪ್ಲೇಸಸ್ ಹೇಗಿತ್ತು, ಉಗ್ರರ ಅಡಗುತಾಣಗಳು ಹೇಗಿತ್ತು, ದಾಳಿ ನಂತರ ಹೇಗಿದೆ, ಸೊ ಇದನ್ನೆಲ್ಲ ಜಗತ್ತಿನ ಮುಂದೆ ಇಡೋ ಪ್ರಯತ್ನವನ್ನ ಸಾಕ್ಷಿಗಳ ಸಮೇತ ಸ್ಯಾಟಲೈಟ್ ಇಮೇಜ್ ಸಮೇತ ಮಾಡಿತ್ತು. ಆದ್ರೆ ಪಾಕಿಸ್ತಾನ ಇದನ್ನ ಅಫಿಷಿಯಲ್ ಆಗಿ ಒಪ್ಕೊಳ್ಳುವಂತ ಪ್ರಯತ್ನ ಮಾಡಿರಲಿಲ್ಲ. ಇದೀಗ ಪಾಕಿಸ್ತಾನದಿಂದಲೇ ಪಟ್ಟಿ ರಿಲೀಸ್ ಆಗಿದೆ. 11 ಶಸ್ತ್ರಸಜ್ಜಿತ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ, 5 ವಾಯುಸೇನೆ ಸಿಬ್ಬಂದಿ, 78 ಸೈನಿಕರಿಗೆ ಗಾಯ ಆಗಿದೆ ಅನ್ನೋದನ್ನ ಖುದ್ದಾಗಿ ಪಾಕಿಸ್ತಾನನೇ ಒಪ್ಕೊಂಡು ಇದೀಗ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಒಂದು ಹಂತಕ್ಕೆ ಪಾಕಿಸ್ತಾನ ಅಲ್ಲಿಗೆ ಬುದ್ಧಿ ಕಲ್ತಂಗಾಗಿದೆ. ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ ಅಂತಂದ್ರೆ ನಾಯಕ್ ಅಬ್ದುಲ್ ರೆಹಮಾನ್, ಲ್ಯಾನ್ಸ್ ನಾಯಕ್ ದಿಲಾವರ್ ಖಾನ್, ಲ್ಯಾನ್ಸ್ ನಾಯಕ್ ಇಕ್ರಮುಲ್ಲಾ, ಹಾಗೆಯೇ ನಾಯಕ್ ವಖರ್ ಖಾಲಿದ್. ಪಾಕಿಸ್ತಾನದಿಂದ ರಿಲೀಸ್ ಆಗಿರುವಂತಹ ಪಟ್ಟಿ 22 ಪಾಕ್ ಸೈನಿಕರು ಉಡೀಸ್ ಆಗಿದ್ದಾರೆ ಅನ್ನೋ ಲೆಕ್ಕವನ್ನ ಪಾಕಿಸ್ತಾನನೇ ಈಗ ಕೊಟ್ಟಿದೆ. ಅವ್ರ ಹೆಸರುಗಳನ್ನು ಕೂಡ ಲಿಸ್ಟ್ ಅಲ್ಲಿ ರಿಲೀಸ್ ಮಾಡಿದೆ. ಸಿಪಾಯಿ ನಿಸಾರ್, ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸುಫ್, ಚೀಫ್ ಟೆಕ್ನಿಷಿಯನ್ ಔರಂಗಜೇಬ್, ಸೀನಿಯರ್ ಟೆಕ್ನಿಷಿಯನ್ ನಜೀಬ್, ಕಾರ್ಪೊರಲ್ ಟೆಕ್ನಿಷಿಯನ್ ಫಾರೂಕ್, ಸೀನಿಯರ್ ಟೆಕ್ನಿಷಿಯನ್ ಮುಬಾಶಿರ್ ಅಂತೇಳಿ ಪಟ್ಟಿಯನ್ನ ಪಾಕಿಸ್ತಾನ ರಿಲೀಸ್ ಮಾಡಿದೆ. 22 ಪಾಕ್ನ ಸೈನಿಕರು ಹತರಾಗಿದ್ದಾರೆ ಅಂತ ಈಗ ಪಾಕಿಸ್ತಾನ ಹೇಳ್ತಾ ಇದೆ. 78 ಸೈನಿಕರಿಗೆ ಗಾಯ ಆಗಿದೆ ಆಪರೇಷನ್ ಸಿಂಧೂರ್ನಲ್ಲಿ, ಅವರೆಲ್ಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ ಅಂತ ಹೇಳಿ ಪಾಕಿಸ್ತಾನ ಇದೀಗ ಅಧಿಕೃತವಾಗಿ ಹೇಳಿಕೊಂಡಿದೆ. ಸೈನಿಕರ ಸಾವಿನ ಲೆಕ್ಕವನ್ನ ಪಾಕಿಸ್ತಾನ ಕೊಟ್ಟಿದೆ. 11 ಶಸ್ತ್ರಸಜ್ಜಿತ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ, 78 ಜನರಿಗೆ ಗಾಯ ಆಗಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಇನ್ನು ಗಡಿಯಲ್ಲಿನ ಭದ್ರತೆ ಬಗ್ಗೆ ರಾಜನಾಥ್ ಸಿಂಗ್ ಸಭೆಯನ್ನ ಮಾಡಿದ್ದಾರೆ. 3 ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ರಕ್ಷಣಾ ಸಚಿವರು ಸಭೆಯನ್ನ ಮಾಡಿದ್ದಾರೆ. ಸಭೆಯಲ್ಲಿ ಸಿಡಿಎಸ್ ಅನಿಲ್ ಚೌಹಾಣ್ ಪಾಲ್ಗೊಂಡಿದ್ದಾರೆ. ಗಡಿಯಲ್ಲಿನ ಭದ್ರತೆ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗಿದೆ. ಇದು ತಾತ್ಕಾಲಿಕವಾಗಿ ನಾವೊಂದು ವಿರಾಮವನ್ನ ಕೊಟ್ಟಿರೋದಷ್ಟೇ, ಯಾವಾಗ ಬೇಕಾದರೂ ಮುಂದುವರಿಬಹುದು ಅಂತೇಳಿ ಭಾರತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಂಗೆ ಪಾಕಿಸ್ತಾನ ಈಗ ಸುಮ್ಮನಿರುತ್ತಾ ಅನ್ನುವಂಥ ಕುತೂಹಲದ ಮಧ್ಯದಲ್ಲಿ ಗಡಿಯಲ್ಲಿ ಯಾವ ಥರ ಪರಿಸ್ಥಿತಿ ಇದೆ, ಭದ್ರತೆ ಯಾವ ಥರವನ್ನ ಕೈಗೊಳ್ಳಲಾಗಿದೆ ಅನ್ನೋ ಕುರಿತಂತೆ ಇವತ್ತು ಮತ್ತೊಮ್ಮೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಗಡಿಯಲ್ಲಿನ ಭದ್ರತೆ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಸಿಡಿಎಸ್ ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸಚಿವರು ಚರ್ಚೆಯನ್ನ ಮುಂದುವರೆಸಿದ್ದಾರೆ. ನಿನ್ನೆ ನರೇಂದ್ರ ಮೋದಿ ಅವರು ಎಚ್ಚರಿಕೆ ಕೊಟ್ಟ ಮೇಲೆ ಪಾಕಿಸ್ತಾನದ ಕಡೆಯಿಂದ ಒಂದಿಷ್ಟು ಡ್ರೋನ್ಗಳು ಬಂದಿತ್ತು, ಗಡಿ ಭಾಗದ ಕೆಲವು ಪ್ರದೇಶಗಳಲ್ಲಿ ಕಾಣಿಸ್ಕೊಂಡಿತ್ತು ಅಂತ ಏನು ಮಾಹಿತಿಗಳಿತ್ತು. ಸಹಜವಾಗಿ ಒಂದಿಷ್ಟು ಆತಂಕ ಅನ್ನೋಕ್ಕಿಂತನೂ ಪಾಕಿಸ್ತಾನ ಯಾವ ಥರ ಹೆಜ್ಜೆಯನ್ನ ಇಡುತ್ತೆ ಅನ್ನೋ ಕುರಿತಂತೆ ಭಾರತ ಇದೀಗ ಅದ್ರ ಮೇಲೆ ನಿರ್ಧಾರಗಳನ್ನು ಕೈಗೊಳ್ಳುವಂತ ನಿರೀಕ್ಷೆಗಳಿದೆ. ಆ ನಿಟ್ಟಲ್ಲಿ ಸದ್ಯಕ್ಕೆ ಇವತ್ತು ಗಡಿಯಲ್ಲಿನ ಪರಿಸ್ಥಿತಿ ಬಗ್ಗೆ ಜೊತೆಗೆ ಭಾರತದ ಹೆಜ್ಜೆಗಳು ಯಾವ ಥರ ಇರಬೇಕು ಅನ್ನೋ ಕುರಿತಂತೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಚರ್ಚೆ ನಡೀತಾ ಇದೆ. ಗಡಿ ಭದ್ರತೆ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಸಿಡಿಎಸ್ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಸಚಿವರು ಸಭೆಯನ್ನ ನಡೆಸ್ತಾ ಇದ್ದಾರೆ.